ದಿಂಡಿಮವನ್ನು ಎಲ್ಲ ಕಡೆ ಹಾರಿಸಿ ನಮ್ಮ ದೇಶಕ್ಕೆ ಬರ್ತಾರೆ. ಅಷ್ಟರ ಸಮೇತ ವಿವೇಕಾನಂದರ ಬಗ್ಗೆ ಹೆಚ್ಚು ಯಾರಿಗೂ ಗೊತ್ತಿರಲಿಲ್ಲ. ಕೆಲವು ರಾಜರು, ಕೆಲವು ಅವರ ಹಿತೈಷಿಗಳು ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆಗಿ ಅವರು ದೇಶಕ್ಕೆ ಬಂದಾಗ ಎಲ್ಲ ಜಗತ್ತಿನಾದ್ಯಂತ ಆವಾಗ ಪತ್ರಿಕೆಗಳು ಎಲ್ಲ ಅವರ ಬಗ್ಗೆ ಹಾಡಿ ಹೊಗಳುವುದನ್ನು ನೋಡುತ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ನಾಡಿನ ಯುವಕರು ಅವರಿಂದ ಸ್ಫೂರ್ತಿಗೊಳ್ತಾರೆ. ತುಂಬಾ ಜನ, ಅದರಲ್ಲಿ ಎಷ್ಟೋ ಜನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋದರೆ ಕೆಲವರು ಜೀವ ಸೇವೆಯೇ ಶಿವ ಸೇವೆ ಎಂಬ ಉನ್ನತ ಧ್ಯೇಯವಾಕ್ಯವನ್ನು ಹಿಡ್ಕೊಂಡು ಅದರಲ್ಲಿ ತಲ್ಲೀನರಾಗ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿದಂತಹ ಬೇಲೂರು ಮಠಕ್ಕೆ ಬರ್ತಾರೆ ಕೆಲವರು. ನಾವು ಕೂಡ ದೇಶ ಸೇವೆ ಮಾಡ್ತೇವೆ, ಈ ಮೂಲಕ ದೇಶ ಸೇವೆ ಮಾಡಿ ಧನ್ಯರಾಗುತ್ತೇವೆ ಅಂತ ಹೇಳಿ ಸನ್ಯಾಸಿಗಳಾಗಲು ಬರ್ತಾರೆ. ಈ ಸಂದರ್ಭದಲ್ಲಿ ಕಾಶಿಯಲ್ಲಿ ಕೂಡ ಒಂದಷ್ಟು ಯುವಕರು ಸ್ವಾಮಿ ವಿವೇಕಾನಂದರ ಪ್ರವಚನಗಳಿಂದ ತುಂಬಾ ಉತ್ಸಾಹರಾಗಿ ಪ್ರೋತ್ಸಾಹಿತರಾಗಿ ಬಂಗಾಲಿ ತೋಲ ಅಂತ ಎಂಬ ಒಂದು ಜಾಗದಲ್ಲಿ ಒಬ್ಬರ ಮನೆಯಲ್ಲಿ ಕೇದಾರ ಬಾಬು ಅಂತ ಹೇಳಿ ಒಬ್ಬರಿದ್ರು. ಅವರು ಮುಂದೆ ಸ್ವಾಮಿ ಅಚಲಾನಂದ ಅಂತ ಆಗ್ತಾರೆ. ಅವರು ಸ್ವಾಮಿ ವಿವೇಕಾನಂದರ ಶಿಷ್ಯರು ಕೂಡ. ರಾಮಕೃಷ್ಣ ಮಠದ ಉಪಾಧ್ಯಕ್ಷರಾಗಿ ದೀಕ್ಷೆ ಕೂಡ ಕೊಡ್ತಿದ್ರು ಅವರು. ಇನ್ನು ಚಾರುಚಂದ್ರ ದತ್ತ ಅವರೇ ಶುಭಾನಂದರಂತಾದ್ರು, ಯಾಮಿನಿ ರಂಜನ, ಇನ್ನು ಕೆಲವೆಲ್ಲ ಯುವಕರು ಸೇರಿ ಮನೆಯಲ್ಲೇ ಒಂದು ಲೈಬ್ರರಿ ಮಾಡಿ ಅಲ್ಲಿ ಸಾಯಂಕಾಲ, ನೀವು ವಾರಕ್ಕೊಮ್ಮೆ ಹೇಗೆ ರಾಮಕೃಷ್ಣ ಸೇವಾ ಸಂಘದವರೆಲ್ಲ ಮಾಡ್ತಿರೋ ಹಾಗೆ ವಾರಕ್ಕೊಮ್ಮೆ ಅವರು ಕೂಡ ದಿನ ಬಂದು ಸಾಯಂಕಾಲ ಸ್ವಾಮಿ ವಿವೇಕಾನಂದರ ಬಗ್ಗೆ ವಿವರವಾಗಿ ಮಾತಾಡ್ತಿದ್ರು, ಓದ್ತಿದ್ರು. ಚಾರುಚಂದ್ರ ದತ್ತನು ಆವಾಗಲೇ ಸ್ವಾಮಿ ವಿವೇಕಾನಂದರು ಮೊದಲನೇ ಸಲ ಪಾಶ್ಚಾತ್ಯ ದೇಶ ಅಮೆರಿಕದಿಂದ ಬಂದಾಗ ಇದರಲ್ಲಿ ಸಿಯೇಟಲ್ ಏನದು ರೈಲ್ವೆ ಸ್ಟೇಷನ್ ಉಂಟಲ್ವಾ, ಸಿಯಲ್ದ ರೈಲ್ವೆ ಸ್ಟೇಷನ್ ನಲ್ಲಿ ಹೋಗಿ ಅವರ ಗಾಡಿಯಲ್ಲಿ ಕೂತ್ಕೊಂಡ ಇರುವಾಗ ಕುದುರೆಗಳನ್ನು ಕಳಚಿ ಹೆಗಲು ಇದು ಎಳೆದರಲ್ಲಿ ಈ ಚಾರುಚಂದ್ರ ಕೂಡ ಒಬ್ರು. ಹಾಗಾಗಿ ಅವರು ಬೇಲೂರು ಮಠಕ್ಕೆ ಕೂಡ ಹೋಗಿ ಬಂದಿದ್ರು. ಅವ್ರ ಮದುವೆ ಆಗಿರಲಿಲ್ಲ. ತಂದೆ ತಾಯಿಗಳನ್ನು ಕರ್ಕೊಂಡು, ಯುವಕನೇ ತಂದೆ ತಾಯಿಗಳನ್ನು ಕರ್ಕೊಂಡು ಬಂದು ಕಾಶಿ ಕ್ಷೇತ್ರದಲ್ಲಿ ಇದ್ರು. ಅಲ್ಲಿ ಒಂದು ಯುವಕರ ಗುಂಪನ್ನು ಅವರೇ ಆಕ್ಚುಲಿ ತಯಾರು ಮಾಡಿದ್ರು. ಈ ತರ ಆಗುವಾಗ 1900ರಲ್ಲಿ ಒಂದು ದಿವಸ ಯಾಮಿನಿ ರಂಜನ ಅಂತ ಒಬ್ಬ ವಿದ್ಯಾರ್ಥಿ, ಅವನು ಬೆಂಗಾಲಿ, ಆದರೆ ಕಲ್ಕತ್ತಾ ಅಲ್ಲಿ ಒಬ್ಬಳು ರಾಣಿ ಒಂದು ಛತ್ರ ಇತ್ತು, ಬಡವರಿಗೆ ವಿದ್ಯಾಭ್ಯಾಸ ಮತ್ತು ಧರ್ಮದ ಊಟ ಕೊಡ್ಲಿಕ್ಕೆ ಅಂತ ಹೇಳಿ. ಅಲ್ಲಿ ಆತ ವಿದ್ಯಾಭ್ಯಾಸ ಮಾಡ್ತಿದ್ದ ಇದ್ದು, ಊಟ ಅಲ್ಲಿ ಸಿಗ್ತಿತ್ತು. ಸಾಯಂಕಾಲ ಹೋಗಿ ಈ ಕೇದಾರ್ ಬಾಬುವಿನ ಮನೆಯಲ್ಲಿ ಕೂತ್ಕೊಂಡು ಸ್ವಾಮಿ ವಿವೇಕಾನಂದರ ಬಗ್ಗೆ ತುಂಬಾ ಚರ್ಚೆ ಎಲ್ಲ ಮಾಡ್ತಿದ್ರು. ಒಂದ್ ದಿವಸ ಬೆಳಿಗ್ಗೆ 5:05 ಗಂಗಾ ನದಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಒಂದು ತೀರಲು ಧ್ವನಿ ಕೇಳಿಸ್ತಾ ಇದೆ, ಕತ್ತಲು, ನಸುಗತ್ತಲು, ಕೊಳಕಂದ್ರೆ ಕೊಳಕು ಏರಿಯಾ, ಏನೋ ಒಂಥರ ಕೀರಲು ಧ್ವನಿ. ಇದು ಏನು ಬರ್ತಾ ಇದೆ ಎಂದು ನೋಡಿ ಸ್ವಲ್ಪ ಒಳಗಡೆ ಹೋಗಿ ಕತ್ತಲಿನ ಗಲ್ಲಿಯಲ್ಲಿ ನೋಡ್ತಾನೆ. ಒಂದು ಮುದುಕಿ ಬಿದ್ಕೊಂಡಿದ್ದಾಳೆ. ಅವಳದ್ದೇ ಮಲಮೂತ್ರಗಳಲ್ಲಿ ಬಿದ್ಕೊಂಡು ಹೊರಳಾಡ್ತಿದ್ದಾಳೆ. ಸ್ಮೃತಿ ಸಂಪೂರ್ಣ ಇಲ್ಲ. ತಿನ್ನದೆ ಎಷ್ಟೋ ದಿವಸವಾಗಿದೆ, ಏನಾದರೂ ಕೊಡಿ ಅಂತ ಹೇಳ್ತಾರೆ, ಮತ್ತೆ ಏನಿಲ್ಲ ಅವಳ ಹತ್ರ ಶಬ್ದಗಳು. ಇವನು ನೋಡ್ತಾನೆ, ಏನಿದು ಈ ತರ ಆಗಿದೆ ಅಲ್ವಾ, ಪಾಪ ಏನ್ ಮಾಡೋದು. ಆಗ ತಾನೇ ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಗೊಂಡಂತಹ ಈ ಯುವಕ ಈ ಮುದುಕಿಗೆ ಸಹಾಯ ಮಾಡಿ ಅಂತ ಹೇಳಿ ದಾರಿ ಹೋಗರ್ಲಿ ಕೇಳ್ತಾರೆ. ದಾರಿ ಹೋಗರು ಯಾರು ಕೂಡ ಸಹಾಯ ಮಾಡುದಿಲ್ಲ, ಇವತ್ತು ಕೂಡ ಯಾರು ಸಹಾಯ ಮಾಡುದಿಲ್ಲ. ಅದು ಆವಾಗ್ಲೆಲ್ಲ ಯಾವಾಗ್ಲೂ ಅಷ್ಟೇ, ಸಹಾಯ ಮಾಡುದಿಲ್ಲ, ಯಾರು ಮಾಡಲಿಲ್ಲ. ಕೊನೆಗೆ ಆಕೆ ಏನು ಬಹಳ ಹಗುರ ಇದ್ದು ತಾನೇ ಸ್ವತಃ, ಇವತ್ತು 18 ವರ್ಷದ ಯುವಕನಾದ್ರಿಂದ ತಾನೇ ಸ್ವತಃ 2 ಕೈಗಳ ಮೇಲೆ ಹಾಕಿ ಕೊಂಡು ಹೋಗಿ ಗಂಗಾ ನದಿಯಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿ ಶುದ್ಧ ಮಾಡಿಸಿ ತಾನು ಮೈ ಮೇಲೆ ಹಾಕಿದ ಉತ್ತರೀಯವನ್ನೇ ಆಕೆಗೆ ಒದ್ದು ತಂದು ಪುನಃ ಅಲ್ಲಿ ಜಗಲಿ ಮೇಲೆ ಕೂರಿಸ್ತಾನೆ.
ಅವರಿವರಿಗೆ ಕೇಳಿದರೆ ಯಾರು ಕೂಡ ಮೊದಲು ಕೊಡಲಿಲ್ಲ. ಆ ನಂತರ ಒಬ್ಬ ಪಂಡಿತರು 4 ಆಣೆ ದುಡ್ಡು ಕೊಡ್ತಾರೆ. ಆವಾಗ ಇನ್ನು ಬ್ರಿಟಿಷ್ ಕಾಲವಾದ್ರಿಂದ ಬೆಳ್ಳಿ ನಾಣ್ಯವರು. ನೀವು ಯಾರಾದ್ರೂ ಮುದುಕರು ಮನೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನೋಡಿರಬಹುದು, ನಾನು ನೋಡಿದ್ದೇನೆ ಬೆಳ್ಳಿ ನಾಣ್ಯ ಮನೆ. ಈ 4 ಆಣೆಯನ್ನು ಕೊಟ್ಟು ನೀವು ಏನೋ ಮಾಡಪ್ಪ ಅಂತ ಹೇಳಿ ಕೊಡ್ತಾನೆ. ಸೊ ಈ ಯಾಮಿನಿ ರಂಜನ ಏನ್ ಮಾಡ್ತಾನೆ, ಒಂದಷ್ಟು ಇದು ತುಪ್ಪ ಹಾಕಿ ಸಕ್ಕರೆ ಹಾಕಿ ಬೇಯಿಸಿಡ್ತಾರೆ, ಅದನ್ನು ತಂದು ತಿನ್ನಿಸಿದ. ಅದು ತಿಂದ ಮೇಲೆ ಸ್ವಲ್ಪ ಮುದುಕಿಗೆ ಸ್ವಲ್ಪ ಪ್ರಾಣ ಬರುವ ಹಾಗಾಯಿತು, ಚೇತರಿಸಿಕೊಂಡು ಸ್ವಲ್ಪ. ಹಾಗೆ ಯಾಮಿನಿ ರಂಜನು ತನ್ನ ಇದಕ್ಕೆ ಲೈಬ್ರರಿಗೆ, ಗ್ರಂಥಾಲಯಕ್ಕೆ ಹೋಗಿ ತನ್ನ ಬಂಧು ಮಿತ್ರರಿಗೆ ಇದೆಲ್ಲ ಹೇಳಿದ. ಅಷ್ಟು ಅದು ಕೇಳಿದ ತಕ್ಷಣ ಚಾರುಚಂದ್ರನು ಅವನ ನಾಯಕ, ಲೀಡರ್ ಆಗಿದ್ದ. ಅವನು ಹೇಳ್ದ, ತುಂಬಾ ಒಳ್ಳೆಯ ಕೆಲಸ ಮಾಡಿದಿ. ಎಲ್ಲಿ ಒಳ್ಳೆತನ ಇದೆಯೋ ಅಲ್ಲಿ ಕೆಟ್ಟತನ ಇರ್ತದೆ, ಎಲ್ಲಿ ಕೆಟ್ಟತನ ಇದೆಯೋ ಅಲ್ಲಿ ಒಳ್ಳೆತನ ಇರ್ತದೆ ಅಂತ ಹೇಳಿ ಅವರು ಬಂದರು. ಆ ಮುದುಕಿ ಹಾಗೇನೇ ಇದೆ. ಕೊನೆಗೆ ಆಕೆಗೆ ಎಲ್ಲಾದರೂ ಕೊಂಡೋಗಿ ಹಾಸ್ಪಿಟಲ್ ಸೇರಿಸೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಆವಾಗ ಹಾಸ್ಪಿಟಲ್ ಇರಲಿಲ್ಲ, ಅಲ್ಲಿ ಒಂದೇ ಒಂದು ಸರ್ಕಾರಿ ಆಸ್ಪತ್ರೆ ಇತ್ತು, ವೇಲುಪುರ ಅಂತ ಹೇಳಿ. ಈಗ ಅದಕ್ಕೆ ವಿವೇಕಾನಂದ ಆಸ್ಪತ್ರೆ ಅಂತ ಹೇಳಿ ಸರ್ಕಾರದವರು ಹೆಸರು ಕೊಟ್ಟಿದ್ದಾರೆ. ಆವಾಗ ಅದು ಸರ್ಕಾರಿ ಆಸ್ಪತ್ರೆ ಅಷ್ಟೇ. ಅವ್ರ ಹತ್ರ ಹೋಗ್ಬೇಕು ಅಂತ ಹೇಳಿ ಇವಾಗ ಒಬ್ಬ ಮುದುಕ ಹೇಳ್ತಾನೆ, ಅಪ್ಪ ನೀವು ಆ ಆಸ್ಪತ್ರೆಗೆ ಒಬ್ಬರನ್ನು ಕರ್ಕೊಂಡು ಹೋಗೋ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಇಲ್ಲದಿದ್ರೆ ಈ ಯುವಕರು ಈ ಮುದುಕಿಯನ್ನು ಕೊಲ್ಲಿಕ್ಕೆ ಬಂದಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ದುಡ್ಡು ಕಬಳಿಸ್ಲಿಕ್ಕೆ ಅಂತ ಹೇಳಿ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಹೋದ ತಕ್ಷಣ SI ಕೂತಿದ್ದ, ಕಾಲ ಮೇಲೆ ಕಾಲು ಹಾಕಿ. ನಿಮ್ಗೆ ಗೊತ್ತಿದೆ, ಅಲ್ಲಿ ಎಲ್ಲ ತುಂಬಾ ಬೀಡ ತಿಂತಾರೆ ಯಾವಾಗಲೂ. ಒಂದು ಬೀಡ ಕೈಯಲ್ಲಿ ಇನ್ನೊಂದು ಕೈ ಸಿಗರೇಟ್ ಇಟ್ಕೊಂಡು ಕೂತ್ಕೊಂಡ. ಇವ್ರು ಹೋದ ತಕ್ಷಣ, ಹೋಗಲ್ರೋ ಮುಟ್ಟಾಳ್ರೋ, ನಿಮ್ಗೇನು ಬೇರೆ ಕೆಲಸ ಕಾರ್ಯಗಳಿಲ್ವಾ ಅಂತ. ಅಷ್ಟು ಕೇಳಿ ಪಾಪ ಈ ಹುಡುಗ ಹತ್ರ ಹಣ ಕೊಡ್ಲಿಕ್ಕಿಲ್ಲ. ಮುದುಕಿಯನ್ನು ಹೊತ್ಕೊಂಡು ಪುನಃ ಬಂದು ಶುಶ್ರೂಷೆ ಮಾಡಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ, 4 ರೂಪಾಯಿ ನೀವು ಮೊದಲು ಅಡ್ವಾನ್ಸ್ ಕೊಡಬೇಕಿಲ್ಲದ್ರೆ ಸೇರಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ. ಯಾಕಂದ್ರೆ ಆಕೆಯ ಬಟ್ಟೆ ಅಥವಾ ಊಟ ಎಲ್ಲ ನೋಡ್ಕೊಳ್ಬೇಕು ಅಂತ. ಕೊನೆಗೆ ಹಾಗೂ ಹೀಗೆ ಮಾಡಿ ಇವರು ಏನೋ ಮಾಡಿ 2 ರೂಪಾಯಿ ಸಂಪಾದನೆ ಮಾಡ್ತಾರೆ. ಆ ಸಮಯದಲ್ಲಿ ಮತ್ತೆ ಶುಶ್ರೂಷೆ ಕೊಡ್ತಾರೆ. ಆಕೆ ಗಟ್ಟಿ ಆಗ್ತಾಳೆ. ಸುಮಾರು 15 ದಿವಸದಲ್ಲಿ ಆಕೆ ಸರಿ ಆಗ್ತಾಳೆ. ಇದು ರಾಮಕೃಷ್ಣ ಮಿಷನ್ ಸೇವಾಶ್ರಮಕ್ಕೆ ಪ್ರಾರಂಭ ಆದದ್ದು 1900ರಲ್ಲಿ, ಬರೀ ಒಂದು 4 ಆಣೆಯಿಂದ. ಆ ಹೆಂಗಸು ಬಂದ ಘಟನೆಯನ್ನು ಹೇಳ್ತೇನೆ. ಆಕೆ ವಂಗದೇಶದಿಂದ ಬಂದಿದ್ದಳು. ಯೋಚನೆ ಮಾಡಿದ್ದಾಳೆ, ಕಾಶಿಗೆ ಹೋದ್ರೆ ನಮಗೆ ಊಟ ತಿಂಡಿ ಎಲ್ಲ ಸಿಗ್ತದೆ, ನಮಗೆ ಇದು ಮುಕ್ತಿ ಸಿಗ್ತದೆ ಹೋದ್ರೆ, ಸತ್ತು ಹೋದ್ರೆ ಅಂತ ಹೇಳಿ ಬಂದಿದ್ದಳು. ಅಲ್ಲಿ ಹೋದ್ಮೇಲೆ ಅವಳಿಗೆ ಒಂದು ಗುಟ್ಟಕ್ಕೂ ನೀರು ಕೊಡುವವರಿಲ್ಲ ರಸ್ತೆಯಲ್ಲಿ ಯಾರೂ ಕೂಡ. ಕೊನೆಗೆ ಒಬ್ಬ ಬ್ರಾಹ್ಮಣ ಹೇಳ್ತಾನೆ, ಅವರಲ್ಲಿ ಹಾಗೇನೆ ಮಾಡ್ತಿದ್ರಂತೆ ಎಲ್ಲ ಹಿಂದೆ, ನಾನು ಕೊಡ್ತೇನೆ ನಿನಗೆ ಊಟ, ನೀನು ಸಾಯುವ ತನಕ ನೀನು ಬಾ ಅಂತ. ಎಷ್ಟು ದುಡ್ಡುಂಟು? ಆಕೆಯ ಹತ್ರ 108 ರೂಪಾಯಿಗಳಿದ್ದವು. ಆ 108 ರೂಪಾಯಿ ತಗೊಂಡು ಒಂದು ತಿಂಗಳು ಊಟ ಕೊಟ್ಟ. ಅಷ್ಟರೊಳಗೆ ಸಾಮಾನ್ಯವಾಗಿ ತುಂಬಾ ಸೆಕೆ, ವಾರಣಾಸಿಯಲ್ಲಿ ಈಗ ತುಂಬಾ ಸೆಕೆ. ಅಲ್ಲಿಗೆ ಈ ಸೌತ್ ಇಂಡಿಯಾದವರು ಯಾರು ಹೋದ್ರು ತಕ್ಷಣ ಅವರಿಗೆ ಹೊಟ್ಟೆ ಕೆಟ್ಟು ಹೋಗ್ತದೆ, ಮಲಗಿ ಬಿಡ್ತಾರೆ. ಸೊ ಮುದುಕರು ವಿಶೇಷವಾಗಿ. ಆಕೆಗೆ ಹೀಗೇನಾಯಿತು, ವಾಂತಿ ಭೇದಿ ಶುರುವಾಯಿತು. ಈ ಮನುಷ್ಯ ಏನ್ ಮಾಡದಂದ್ರೆ, ಈ ಮುದುಕಿಯನ್ನು ಮಧ್ಯರಾತ್ರಿ ಆಕೆ ಪ್ರಜ್ಞೆ ಇರಲಿಲ್ಲ, ಮಧ್ಯರಾತ್ರಿ ಆಕೆನ ಎತ್ಕೊಂಡು ಬಂದು ಬಂಗಾಲಿ ತೋಳದಲ್ಲಿ ಇಟ್ಟು ಹೊರಟೋಗ್ತಾನೆ. ಇದು ಆ ಘಟನೆ. ಆಕೆಯ ಹೆಸರು ನೃತ್ಯ ಕಾಳಿದಾಸಿ ಅಂತ ಹೇಳಿ. ಆ ನಂತರ ಅಲ್ಲಿಂದ ಕಾಶಿ ಸೇವಾಶ್ರಮ 1-2-3 ಕಡೆ ಶುರುವಾಯಿತು. ಶಿಫ್ಟ್ ಆಗಿ 1902ನೇ ಇಸ್ವಿ ಫೆಬ್ರವರಿಯಲ್ಲಿ ಸ್ವಾಮಿ ವಿವೇಕಾನಂದರು ಬರ್ತಾರೆ ಕಾಶಿಗೆ. 2ನೇ ಸಲ ದಿಗ್ವಿಜಯ ಮಾಡಿಕೊಂಡು ಬಂದವರು. ಆವಾಗ ಅಲ್ಲಿ ಬಂಗಾಲಿ ತೋಳದಲ್ಲೇ ಇದ್ರು. ಈ ಕೆಲವೊಂದು ಯುವಕರಿಗೆ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟು ಹೇಳ್ತಾರೆ, ನಿಮ್ಮ ಈ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಿ, ಅದು ಚೆನ್ನಾಗಿ ಆಗ್ತದೆ ಅಂತ ಹೇಳಿ. ಆ ನಂತರ ಸ್ವಾಮಿ ವಿವೇಕಾನಂದರು ಬಹುಶಃ ಅವರ ಇದಕ್ಕೇನೆ ಅಪೀಲ್ ಬರೆದಿದ್ದಾರೆ. ಒಂದು ಪ್ರಬುದ್ಧ ಭಾರತಕ್ಕೆ, ಇನ್ನೊಂದು ಕಾಶಿ ಸೇವಾಶ್ರಮಕ್ಕೆ, ಬೇರೆ ಯಾವುದಕ್ಕೂ ಅವರು ಅಪೀಲ್ ಬರೆದಿಲ್ಲ. ಅವರು ಅಪೀಲ್ ಬರೆದು ಕೊಡ್ತಾರೆ, ಪೇಪರ್ನಲ್ಲಿ ಪ್ರಿಂಟ್ ಮಾಡಿ, ಅದರಿಂದ ದುಡ್ಡು ಬರ್ತದೆ ಅಂತ ಹೇಳಿ. ಸೋದರಿ ನಿವೇದಿತಾ ಮನೆಗೆ ಸಾಧುಗಳ ಜೊತೆ ಹೋಗಿ ಈ ಕಾಶಿ ಸೇವಾಶ್ರಮ
ನಿಲ್ಲಿಸಬೇಕು ಒಂದು ಹಂತಕ್ಕೆ ಅಂತ ಹೇಳಿ ಭಿಕ್ಷೆ ಬೇಡಿದ್ದಾರೆ. ಆ ಸಮಯದಲ್ಲಿ